ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮುಳಬಾಗಿಲು ನಗರ ಠಾಣೆಯಲ್ಲಿ ಇದ್ದೀವಿ. ಇವತ್ತಿನ ದಿವಸ ಒಂದು ಶ್ರೀ ಅಕ್ಷರ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ನಗರ ಠಾಣೆಗೆ ಒಂದು ಸ್ಮಾರ್ಟ್ ಚಿಕ್ಕದಾಗಿ ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ಒಂದು ಇದನ್ನು ಕೊಡ್ತಾ ಇದೀವಿ, ಸ್ಮಾರ್ಟ್ ಟಿವಿಯನ್ನು ಕೊಡ್ತಾ ಇದೀವಿ. ಏನಪ್ಪಾ ವಿಚಾರ ಅಂದ್ರೆ, ನಮ್ಮ ಒಂದು ಎಜುಕೇಶನಲ್ ಟ್ರಸ್ಟ್ ಒಂದು ಆರೋಗ್ಯದಲ್ಲಾಗಿರ್ಬಹುದು, ಒಂದು ವಿದ್ಯಾರ್ಥಿಗಳಿಗಾಗಿರಬಹುದು, ಒಂದು ಪೊಲೀಸ್ ಇಲಾಖೆಗಾಗಿರಬಹುದು, ಎಲ್ಲವೂ ಕೂಡ ಒಳಗೊಂಡಿರುವಂತಹ ನಮ್ಮ ಶ್ರೀ ಅಕ್ಷರ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ನಾವಿವತ್ತು ಸ್ಮಾರ್ಟ್ ಟಿವಿಯನ್ನು ವಿತರಣೆ ಮಾಡ್ತಾ ಇದೀವಿ. ನಾವು ನಿನ್ನೆ ಪರ್ಮಿಷನ್ಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಬಂದ್ವಿ. ಮತ್ತೆ ನಮ್ಮ ಅಧ್ಯಕ್ಷರು ಸಂತೋಷ್ ಅವರು ಮತ್ತೆ ಎಲ್ಲ ಸಹಪಾಠಿಗಳು ಎಲ್ಲರೂ ಕೂಡ ಬಂದಾಗ ಸಾಹೇಬ್ರು ನಾವು ಹೇಳಿ ಸರ್ ಏನಾದ್ರು ನಮ್ಮ ಕಡೆಯಿಂದ ನಿಮ್ಗೆ ಒಂದು ನಗರ ಠಾಣೆಗೆ ಒಂದು ಕೊಡುಗೆನ ಕೊಡ್ಬೇಕು ಅಂತ ಹೇಳಿದಾಗ ನಿಮ್ ಇಷ್ಟ ನೀವೇನಾದ್ರು ಕೊಡ್ಬೇಕು ಅಂತ ಕೊಡ್ರಿ ಅಂತ ಹೇಳಿದ್ರು. ಯಾಕೆಂದ್ರೆ ಒಂದು ಯುವಕರಂತೆ ನಮ್ಮ ಅಣ್ಣಯ್ಯ ಸರ್ ಅವರು ಕೋಲಾರಲ್ಲಿ ಕೆಲಸ ನಿರ್ವಹಿಸಿ ಮತ್ತೆ ಇಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದು ಮತ್ತೆ ಇಲ್ಲಿ ಮುಳುಬಾಗಿಲು ವಾತಾವರಣ ನಿಜವಾಗ್ಲೂ ಕೂಡ ಮುಳುಬಾಗಿಲು ದೇವರುಗಳು ನಾಡುವಂತ ಸುಳ್ಳು ಅಂತ ಬಂದಿಲ್ಲ, ನಿಜವಾಗ ಖ್ಯಾತಿಯಾಗಿ ಬಂದಿರುವಂತಹ ಮುಳುಬಾಗಿಲು ದೇವರುಗಳ ನಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ನಮ್ಮ ಅಣ್ಣಯ್ಯ ಸರ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಬಂದು ಇಲ್ಲಿ ಕೆಲಸ ಆದ ನಂತರ ಅವ್ರಿಗೆ ಇವಾಗ ಪ್ರಮೋಷನ್ ಆಗಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ನಮ್ಗೆ ಎಷ್ಟು ಒಳ್ಳೆಯ ಒಂದು ಸಂತೋಷ ಅಂದ್ರೆ, ನಿಜವಾಗ್ಲೂ ಕೂಡ ಹಲವಾರು ಒಂದು ಅಧಿಕಾರಿಗಳು ಮುಳುಬಾಗಿಲು ಬಂದು ಮತ್ತೆ ಬೇರೆ ಕಡೆ ವರ್ಗಾವಣೆ ಹೋದಾಗ ಎಲ್ಲರಿಗೂ ಕೂಡ ಒಂದು ದೊಡ್ಡ ಹುದ್ದೆನೆ ಅಲಂಕರಿಸಿ ಬೇರೆ ಒಂದು ತಾಲೂಕುಗಳಿಗೆ ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ನಗರ ಠಾಣೆಯ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತ ಅಣ್ಣಯ್ಯ ಸರ್ ಅವ್ರಿಗೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಎಲ್ಲರ ಪರವಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರದಲ್ಲಿ ನಮ್ಮ ಸಂತೋಷ್ ಅವರು ಮತ್ತೆ ಅವರು ಒಂದು ಮಾತು ಹೇಳಿದ್ರು, ಎಲ್ಲಾ ಕಡೆ ಎಲ್ಲರಿಗೂ ಕೂಡ ಸಹಕಾರ ಮಾಡ್ತಾ ಇದೀವಿ, ಪೊಲೀಸ್ ಇಲಾಖೆ ಕೂಡ ನಾವು ಸಹಕಾರ ಮಾಡ್ಬೇಕು ಅಂದಾಗ ಸಂತೋಷ್ ಅವರು ಒಳ್ಳೆ ಮನಸ್ಸಿನಿಂದ ಎಲ್ಲಾ ಒಂದು ಟ್ರಸ್ಟ್ ಎಲ್ಲಾ ಸಹಕಾರದೊಂದಿಗೆ ಇವತ್ತು ಒಂದು ಸ್ಮಾರ್ಟ್ ಟಿವಿಯನ್ನು ವಿತರಣೆ ಮಾಡ್ತಾ ಇದೀವಿ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಇಂಥ ಕೆಲಸಗಳು ಕೂಡ ಎಲ್ಲರ ಹತ್ರನೂ ದುಡ್ಡು ಆಸ್ತಿ ಅಂತಸ್ತು ಎಲ್ಲ ಒಂದು ಟ್ರಸ್ಟ್ಗಳು ಎಲ್ಲ ಮಾಡ್ಕೊಂಡಿದ್ದಾರೆ. ಅವರ ಕೈಯಷ್ಟು ಮಟ್ಟಿಗೆ ಅವರು ಒಂದು ಕೆಲಸಗಳು ಮಾಡ್ತಿದ್ದಾರೆ. ಆದ್ರೆ ಹೊಸದಾಗಿ ಒಂದು ರಿಜಿಸ್ಟರ್ ಆಗಿ ಒಂದು ನಮ್ಮ ಶ್ರೀ ಎಜುಕೇಶನ್ ಅಕ್ಷರ ಒಂದು ಟ್ರಸ್ಟ್ ಮುಂದಾಳತ್ವವನ್ನು ತಗೊಂಡು ಇವತ್ತು ಕೂಡ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದ್ವಿ. ಅದರಲ್ಲೂ ಕೂಡ ಯಶಸ್ವಿ ಆಯಿತು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕೊಡುಗೆಯನ್ನ ಕೊಟ್ಟಿರೋದು ನಮ್ಮ ಸಂತೋಷ್ ಅವರಿಗೆ ಮತ್ತೆ ಎಲ್ಲಾ ಸಹಪಾಠಿಗಳಿಗೆ ಎಲ್ಲರಿಗೂ ಕೂಡ ನಮ್ಮ ವತಿಯಿಂದ ಅವ್ರಿಗೆ ವಿಶೇಷವಾಗಿ ನಾವು ಸಂತೋಷ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂತೋಷ್ ಅವರ ಒಂದು ತಂದೆ ತಾಯಿಂದ್ರು ಚಂದ್ರಪ್ಪ ಮತ್ತೆ ರಾಧಮ್ಮ ಅವರು ಮತ್ತೆ ನಮ್ಮ ಸಂತೋಷ್ ಅವರು, ಸತೀಶ್ ಅವರು, ನಮ್ಮ ವೆಂಕಟೇಶನ್ ಅವರವರು ಮತ್ತೆ ನಮ್ಮ ಜಯರಾಮ್ ನಡನ್ ಅವರು, ಸುಬ್ರಹ್ಮಣ್ಯನ್ ಅವರವರು ಎಲ್ಲರೂ ಕೂಡ ಸಹಕಾರದೊಂದಿಗೆ ಇವತ್ತು ನಗರ ಠಾಣೆಯಲ್ಲಿ ನಾವು ಒಂದು ಸ್ಮಾರ್ಟ್ ಟಿವಿಯನ್ನು ಕೊಡ್ತಾ ಇದೀವಿ. ಸರ್, ನಮ್ಮ ಒಂದು ಟ್ರಸ್ಟ್ಗೆ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ, ನಿಮ್ಗೆ ಸಹಕಾರ ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ನಮ್ಗೆ ಕೊಡ್ತೀರಾ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ನೀವೇನು ಹೊಸಬ್ರಲ್ಲ, ಹಳ್ಳೊಬ್ರು ಮುಳಬಾಗಿಲು ತಾಲೂಕಿನಲ್ಲಿ ಯಾರು ಹೆಂಗೆ ಎತ್ತ ಅಂತ ಎಲ್ಲವೂ ಕೂಡ ತಮಗೆ ಗೊತ್ತಿರೋ ವಿಚಾರ. ಎಲ್ಲವೂ ಕೂಡ ಅನುಭವಿಸಿ ಮತ್ತೆ ಎಲ್ಲರ ಜೊತೆಗೆ ಪೊಲೀಸ್ ಅಂದ್ರೆ ಭಯ ಅಲ್ಲ, ಪ್ರೀತಿ. ನಾವೆಲ್ಲರೂ ಕೂಡ ಬಂದಾಗ ಅಣ್ಣಯ್ಯ ಸರ್ ಕೂರಿಸಿ, ನನ್ನ ಸ್ಟೇಷನ್ ಬಂದಾಗ ಕೂರಿಸಿ ಏನ್ ಬೇಕು ಎತ್ತಬೇಕು, ನಮ್ಮ ಕಡೆ ನಿಮ್ಗೆ ಸಹಕಾರ ಏನ್ ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಮಾತದೊಂದಿಗೆ ಕರೆಸಿ ಕೂರಿಸಿ ನಮ್ಗೆ ಒಂದು ನೆನ್ನೆ ಕೆಲಸ ಮಾಡಿಕೊಟ್ರು. ನಮಗೆ ಅಂತಲ್ಲ, ಇಡೀ ಜಿಲ್ಲೆಯಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಜವಾಗ್ಲೂ ಎಲ್ಲರಿಗೂ ಕೂಡ ಸಹಕಾರ ಕೊಡುವಂತ ಅಣ್ಣಯ್ಯ ಸರ್ ಅವ್ರಿಗೂ ನಿಜವಾಗ್ಲೂ ಕೂಡ ಏನು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ಠಾಣೆಯಲ್ಲಿ ಇದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಉನ್ನತವಾದ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅನ್ನೋ ನಮ್ಮೆಲ್ಲರ ಕನಸು. ನಾನು ನಮ್ಮ ಟ್ರಸ್ಟ್ ಕಡೆಯಿಂದ ಆ ಕುಡುಂಬದ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಕೂಡ ಬಾಬಾ ಹೈದರ ಸಬ್ದರ ಗುರುಗಳ ಆಶೀರ್ವಾದ ಅಣ್ಣಯ್ಯ ಸರ್ ಇರ್ಲಿ. ಯಾಕಂದ್ರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ತುಂಬಾ ಬಡವರು ಇರೋದ್ರಿಂದ, ಯಾವ ಒಂದು ಪರಿಸ್ಥಿತಿ ಅನುಗುಣವಾಗಿ ಅಣ್ಣಯ್ಯ ಸರ್ ಗೊತ್ತಿರೋದ್ರಿಂದ ಅವರು ಸಹಕಾರ ಮಾಡ್ಕೊಂಡು ಖಂಡಿತವಾಗ್ಲೂ ಹೋಗ್ತಿದ್ದಾರೆ. ಇದೇ ರೀತಿ ಮುಂದೆ ಸಾಗ್ಲಿ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಟ್ರಸ್ಟ್ ಮೇಲೆ ಕೂಡ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಒಂದು ನಗರ ಠಾಣೆ ಎಲ್ಲಾ ಸಿಬ್ಬಂದಿ ಪರವಾಗಿ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಅಕ್ಷರ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಮುಳಬಾಗಿಲಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಮೊದಲೇ ಕಾರ್ಯಕ್ರಮ ಬಂದ್ಬಿಟ್ಟು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹೆರಿಗೆ ಆಗಿರುವಂಥ ಒಂದು ತಾಯಂದಿರಿಗೆ ಮಕ್ಕಳಿಗೋಸ್ಕರ ಒಂದು ಮೆಡಿಕಲ್ ಕಿಟ್ಟನ್ನು ಕೊಟ್ಟಿದ್ದೀವಿ. ಅದಕ್ಕೂ ಒಂದು ಪರ್ಮಿಷನ್ಗೆ ಅಂತ ಬಂದಿದ್ವಿ. ಅವತ್ತು ಅಣ್ಣಯ್ಯ ಸರ್ ಅವ್ರು ಪರಿಚಯ ಆದರು. ಪೊಲೀಸ್ ಇಲಾಖೆಯಲ್ಲಿ ಇಷ್ಟೊಂದು ಜೋಡಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ, ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಆ ದಿನನೇ ನಾನು ಅಂದ್ಕೊಂಡಿದ್ದೆ.
ಠಾಣೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಷರ ಟ್ರಸ್ಟ್ ಮತ್ತು ಎಜುಕೇಶನಲ್ ಟ್ರಸ್ಟ್ ಮತ್ತು ಚಾರಿಟಬಲ್ ಇಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ಕಡೆಯಿಂದ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ನಿನ್ನೆ ಕೂಡ ಅಷ್ಟೇ ನಮಗೆ ಪರ್ಮಿಷನ್ಗಾಗಲಿ ಮತ್ತು ನಮ್ಮನ್ನು ರಿಸೀವ್ ಮಾಡ್ಕೊಂಡಿದ್ದು ಇದಾಗಲಿ ನಮಗೆ ಜಾಸ್ತಿ ಖುಷಿಯಾಗಿದೆ. ಈ ಒಂದು ನಿಮ್ಮ ಪ್ರೀತಿ ಸಹಾಯ ಎಲ್ಲರ ಮೇಲೇನೂ ಇರಬೇಕು ಅಂತ ಕೋರ್ಕೊತಾ ಇದ್ದೀನಿ ಸರ್. ನಮ್ಮ ತಾಲೂಕಲ್ಲಿ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ನಡೀಲಿ ನಿಮ್ಮಿಂದ, ಹಾಗೂ ನಿಮ್ಮ ಪೊಲೀಸ್ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಮತ್ತು ನಮ್ಮ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ಆಗಲಿ, ಇವರೆಲ್ಲರೂ ನಮ್ಮ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಮಾಡ್ತೀವಿ. ಮತ್ತು ಮಕ್ಕಳನ್ನ ಕೂಡ ಮುಂದೆ ದಿನಗಳಲ್ಲಿ ದತ್ತಕ್ಕೆ ತಗೋಬೇಕು ಅನ್ಕೊಂಡಿದ್ದೀನಿ. ಅವ್ರನ್ನ ಓದಿಸೋದಾಗ್ಲಿ ಅವ್ರ ಬುಕ್ಸ್ ಕೊಡ್ಸೋದಾಗ್ಲಿ, ಅವ್ರ ಎಜುಕೇಶನ್ 1 to 10th ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ನನಗೆ ಹೆಲ್ಪ್ ಮಾಡಿರುವಂಥ ನನ್ನ ಟ್ರಸ್ಟ್ನ ಪ್ರತಿಯೊಂದು ವ್ಯಕ್ತಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ, ನನಗೆ ಬೆನ್ನೆಲುಬಾಗಿ ನಿಂತಿರುವ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡಲು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಸಹಪಾಠಿಗಳಾದ ಸತೀಶ್ ಅವರಾಗ್ಲಿ, ವೆಂಕಟರಮಣ ಅವರಾಗ್ಲಿ, ಪ್ರಕಾಶ್ ಅವರಾಗ್ಲಿ, ಅಂಜಿ ಅವರಾಗ್ಲಿ, ಮತ್ತೆ ನಮ್ಮ ರಾಜು ಆಗಲಿ, ಮತ್ತೆ ನಮ್ಮ ಸತ್ಯನಾರಾಯಣ ಸ್ವಾಮಿ ಅವರಾಗ್ಲಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಮಾಡಲಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದು ನನ್ನ ತಂದೆಯಾದ ಚಂದ್ರಯ್ಯ ಅವರು, ನಿವೃತ್ತ ಕೃಷಿ ಅಧಿಕಾರಿಗಳು, ಹಾಗೂ ನನ್ನ ತಾಯಿ ರಾಧಮ್ಮ ಅವ್ರಿಗೆ ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.